ಯಾವತ್ತೂ ಅಧಿಕಾರಕ್ಕೆ ಅಂಟಿಕೊಂಡವನಲ್ಲ. ನನಗೆ ಸಚಿವ ಸ್ಥಾನ ನೀಡೋದು ಬಿಡೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟ ವಿಷಯ ಎಂದು ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಕೆಲಸ ಮಾಡಿದ ಶಿಕ್ಷಣ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಯಾವ ಹಣಕಾಸಿನ ನೆರವು ಸಿಕ್ಕಿಲ್ಲ. ಎಲ್ಲ ಅಭಿವೃದ್ಧಿಯನ್ನ ರಾಜ್ಯ ಸರ್ಕಾರದ ಹಣದಿಂದಲೇ ಪೂರೈಸಿದ್ದೇನೆ ಎಂದ ಅವರು, ನೀಟ್ ಪರೀಕ್ಷೆಯ ನಿಯಂತ್ರಣವನ್ನ ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಬಿಡಬಾರದು, ಅದನ್ನು ರದ್ದು ಮಾಡಬೇಕು. ಡಬಲ್ ಇಂಜಿನ್ ಸರ್ಕಾರ ಎಂದು ಹೇಳಿಕೊಳ್ಳುವ ಬಿಜೆಪಿಯನ್ನ ತನ್ನ ಆಡಳಿತದಲ್ಲಿರುವ ಮಹಾರಾಷ್ಟ್ರದಲ್ಲಿಯೇ ಟಿಇಟಿ ಪರೀಕ್ಷೆ ಪತ್ರಿಕೆಯ ಸೋರಿಕೆಯಾಗಿದೆ. ಇದರ ಬಗ್ಗೆ ಬಿಜೆಪಿಗರು ಸೆಲ್ಲೆತ್ತುತ್ತಾ ಇಲ್ಲ. ನೀಟ್ ಮರುಪರೀಕ್ಷೆಯಲ್ಲಿಯೂ ವಿದ್ಯಾರ್ಥಿಗಳು ತೊಂದರೆಗೆ ಸಿಲುಕಿದ್ದು ಮಕ್ಕಳ ಭವಿಷ್ಯದಲ್ಲಿ ಬಿಜೆಪಿಯಿಂದ ಆಗಿರುವ ದೊಡ್ಡ ದುರಂತ ಎಂದು ಕಿಡಿಕಾರಿದ್ರು. ಇನ್ನು ಎಸ್ಐಆರ್ ಬಗ್ಗೆ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳ, ಬಿಹಾರ್ ಮೊದಲಾದ ರಾಜ್ಯಗಳಲ್ಲಿ ಒಂದು ಸಮೂಹವನ್ನ ಗುರಿಯಾಗಿಟ್ಕೊಂಡು ಬಿಜೆಪಿ ಪ್ರಜಾಪ್ರಭುತ್ವದಲ್ಲಿನ ಚುನಾವಣಾ ವ್ಯವಸ್ಥೆಯನ್ನೇ ಹಾಳು ಮಾಡಿದೆ. ಬಿಜೆಪಿಯವರ ದುರುದ್ದೇಶದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿದ ಸಂವಿಧಾನಕ್ಕೆ ವಿರುದ್ಧವಾಗಿ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ ಅವರು ಇವರು ಬೇಡ, ಎಲ್ಲ ನಮ್ಮ ಊರಲ್ಲಿ ನಮ್ಮ ಬೂತಲ್ಲಿ ಏನು ನಮ್ಮ ದೇಶದೊಳಗೆ ಜಾತಿ, ಧರ್ಮ, ವಿವಿಧ ಪ್ರಾಂತ್ಯ, ವಿವಿಧ ಸಾಂಸ್ಕೃತಿಕ ಎಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಸಂವಿಧಾನವನ್ನು ಮಾಡಿ ಅವರಿಗೆ ಜನರಿಗೇನೆ ಆ ಸಂವಿಧಾನನ ಹಕ್ಕನ್ನು ಕೊಡ್ತಾರೆ. ಆ ಹಕ್ಕು ಜೊತೆಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೆಲಸ ಏನು ಅಂದರೆ ಅವರಿಗೆ ಮತದಾನ. ಆ ಮತದಾನವನ್ನು ಚರ್ಚೆ ಆಗಿದೆ, ಬಿ ಜೆ ಪಿಯವರು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ. ಅವ್ರು ಏನು ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ಕರ್ತವ್ಯ ಪಕ್ಷಾತೀತವಾಗಿ ಎಲ್ಲರಿಗೂ ಕೂಡ ದೇಶದ ಪ್ರಜೆ ಆದಮೇಲೆ ಅವರಿಗೆ ಹಕ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ನನಗನ್ಸಿಸಿ ಶಿವಮೊಗ್ಗದಲ್ಲಿ ನಾವೆಲ್ಲ ಕಡೆಯೂ ಕೂಡ ತುಂಬ ಚೆನ್ನಾಗಿ ಆರ್ಗನೈಸ್ ಆಗಿದ್ದೀವಿ. ನಾಳೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ಒಂದು ವಾರ 10 ದಿವಸದೊಳಗೆ ಒಂದು ಫಸ್ಟ್ ರಿವ್ಯೂ ಮಾಡಿದರೆ ನಮಗೆ ಗೊತ್ತಾಗ್ತದೆ ಇನ್ನೇನೇನಾಗಿದೆ ಏನೇನಾಗಿಲ್ಲ ಅಂಥೇಳಿ. ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ತಗೊಳ್ಳೋದು ಬೇಡ. ಆ ಬಿ ಜೆ ಪಿಯವರು, ಇವ್ರು ಕಾಂಗ್ರೆಸ್ ಅವರು ಇವರು ಬೇಡ, ಎಲ್ಲ ನಮ್ಮ ಊರಲ್ಲಿ ನಮ್ಮ ಬೂತಲ್ಲಿ ಯಾರ್ಯಾರಿದ್ದಾರೆ ಎಲ್ಲದೂ ಮಾಡಿ ಅಂಥೇಳಿ ಹೇಳಿದ್ದಾರೆ. ನನಗನ್ಸುತ್ತೆ ಅದು ಭಾಳ ಮುಖ್ಯವಾಗಿರ್ತಕ್ಕಂಥ ಇದು. ನಮಗನ್ಸುತ್ತೆ ಆಸ್ ಆಫ್ ನಾವು ನೀವು ವೋಟರ್ಸ್ ಅಲ್ಲ, ನಾನು ವೋಟರ್ಸ್ ಅಲ್ಲ, ನಾಳೆಯಿಂದನೇ ಸ್ಟಾರ್ಟು. ಸೊ ಇದು ಮತ್ತೆ ನಮಗೆ ಅವಕಾಶ ಸಿಕ್ಕಿದೆ. ನಮಗೆಲ್ಲ ಇದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಬೇಕು. ನಮ್ಮ ದೇಶದ ಒಬ್ಬ ಪ್ರಜೆಯಾಗಿ ಬೇರೆಯವ್ರಿಗೂ ಪ್ರಜೆ ಆಗಲಿಕ್ಕೆ ಅವಕಾಶವನ್ನು ಕೊಡಬೇಕಂತ. ಇಲ್ಲ, ಆತಂಕ ಯಾಕೆ ಅಂತ ಹೇಳಿದರೆ, ನೀವು ವೆಸ್ಟ್ ಬೆಂಗಾಲು, ಬಿಹಾರು ಇದನ್ನೆಲ್ಲ ನೋಡಿದಾಗ ಒಂದು ಸಮೂಹವನ್ನು ಟಾರ್ಗೆಟ್ ಮಾಡಿ ಹಾಳು ಮಾಡ್ತಕ್ಕಂಥದ್ದು ಕೆಟ್ಟ ನೀತಿ ಏನಿದೆ ಅದು ಎಫೆಕ್ಟ್ ಆಗಿದೆ. ವೆಸ್ಟ್ ಬೆಂಗಾಲಲ್ಲೆಲ್ಲ ನೋಡಿದಾಗ ಹೊರಗಡೆ ಎಲ್ಲ ಚರ್ಚೆ ಆಗಿದೆ. ಈ ಥರ ಆಗಬಾರ್ದು. ಯಾರೇ ಆಗಲಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪರ ಎಲ್ಲ ಇರಬೇಕಾಗ್ತದೆ. ಅದು ಜೆನ್ಯೂನ್ ಆಗಿರಬೇಕು. ಈ ಥರ ಕೆಟ್ಟ ಬುದ್ಧಿಯಲ್ಲಿ ಮಾಡ್ತಕ್ಕಂಥದ್ದು ಆಗಬಾರ್ದು ಅಂಥೇಳಿ, ಅದು ಏನೇ ಆಗಲಿ ಇವಾಗ ಒಂದು ಅವಕಾಶ ಇದೆ. ಅವಕಾಶವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಎಲ್ಲರಿಗೂ ಕೂಡ ಅಧಿಕಾರವನ್ನು ಕೊಡ್ತಕ್ಕಂಥ ಮತದಾನ ಅದು ಮಾಡ್ತಾರೆ. ಅದನ್ನು ನನಗನ್ಸುತ್ತೆ ಇನ್ನೊಂದು 10-15 ಡೇಸ್ ಆಗ್ಬೋದು, 10-12 ಡೇಸು. ರಾಹುಲ್ ಗಾಂಧೀಜಿಯವರು ಹೊರದೇಶಕ್ಕೆ ಹೋಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಯಾವಾಗ ಹೋಗಿ ವರಿಷ್ಠರು ಎಲ್ಲ ಮುಖಂಡರನ್ನು ಕರೀತಾರೆ, ಹೋಗಿ ಅವ್ರು ಮಾಡ್ತಾರೆ. ಎಲ್ಲ ಅದೆಲ್ಲ ಬಿಟ್ಟುಬಿಡಿ. ಅವರಿಗೆ ಎಲ್ಲರೂ ಮಾಡಬೇಕೇನು ತಪ್ಪೇನಿಲ್ಲ. ಅವ್ರ ಹಕ್ಕದು. ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ, ಅದಕ್ಕೆ ಬಿಟ್ಬಿಡೋಣ. ಯಾಕೆಂದರೆ ನಾನು ಯಾವತ್ತೂ ಕೂಡ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಇದ್ರ ಬಗ್ಗೆ ನಾನು ಚರ್ಚೆ ಜಾಸ್ತಿ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ ಅವ್ರಿಗೆ ಸಹಕಾರ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಇದು ಪಕ್ಷ ಇಂಪಾರ್ಟೆಂಟು. ಅಧಿಕಾರ ಪಕ್ಷದ ಒಳಗೆ ಬರ್ತದೆ. ಪಕ್ಷ ಮೀರಿ ಯಾವುದೋ ಅಧಿಕಾರ ಇರೋದಿಲ್ಲ. ಸೇವೆ ಅಷ್ಟೇ ಅಧಿಕಾರ ಅನ್ನೋದು. ಅಲ್ಲಿಗೆ ಬಿಟ್ಬಿಡೋಣ ಅಂತ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಶಿಕ್ಷಣ ಇಲಾಖೆಯಲ್ಲಿ ನೋಡಿ ಈಗ ಫೋರ್ಸ್ಫುಲ್ಲಾಗಿ ಹಾಕಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ. ಹಳ್ಳಿ ಭಾಗದಲ್ಲಿ ಡೆವಲಪ್ಮೆಂಟ್ ನಡೀತಾ ಇಲ್ಲ. ಫೋರ್ಸ್ಫುಲ್ಲಿ ನಾವು ಅನಿವಾರ್ಯವಾಗಿ ಒಪ್ಕೊಳ್ಳೋಂಥ ರೀತಿ ಬಂದ್ಬಿಟ್ಟಿದೆ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಬಡವರಾಗಿ ತುಂಬಬೇಕು. ಇದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ ನನ್ನ ಯೋಚನೆ. ಯಾಕೆಂದರೆ ನಾವು ಕ್ಯಾಬಿನೆಟಲ್ಲೆಲ್ಲ ಚರ್ಚೆ ಮಾಡಬೇಕಾದ್ರೆ ಮುಂಚೆ ಬಡವ್ರನ್ನ ಯಾವ ರೀತಿ ಬಡವರಾಗಿ ಮಾಡ್ಬೋದು, ರಾಜ್ಯಕ್ಕೆ ಹೆಂಗೆ ಹೊರೆ ಜಾಸ್ತಿ ಹಾಕಬೇಕು. ಸೆಂಟ್ರಲ್ ಗೌರ್ಮೆಂಟ್ ಬಿ ಜೆ ಪಿ ಇದ್ದು, ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಅವ್ರಿಗೆ ಅನುದಾನ ಕೊರತೆ ಕೊಟ್ಬಿಡೋದು. ಅನುದಾನ ಕೊರತೆ ಬಂದ ತಕ್ಷಣ ಬೇರೆ ವಿಚಾರಕ್ಕೆ ಈಗ ನನ್ನ ಇಲಾಖೆನೇ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ದುಡ್ಡು ಕೊಡಲಿಲ್ಲ ನನಗೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳು ಇರ್ಬೇಕಾದ್ರೆ ಕೊಟ್ಟರು. ಯಾಕಂದರೆ ನನ್ನ ಇಲಾಖೆ ರನ್ ಆಗಬೇಕಲ್ಲ. ಸ್ಟೇಟ್ ಗೌರ್ಮೆಂಟ್ ಅವಾಗ ಏನಾಗುತ್ತೆ, ಆರ್ಥಿಕ ಹೊರೆ ಒತ್ತಡ ಬರ್ತದೆ. ಆದರೂ ಕೂಡ ಎಲ್ಲದೂ ಕೂಡ
ಚೆನ್ನಾಗಿ ಮಾಡ್ತಾರೆ ಅಂತೇಳಿ ವಿಶ್ವಾಸ ಇದೆ. ಏನೂ ತೊಂದರೆ ಏನಿಲ್ಲ, ಅದು ಚೆನ್ನಾಗಿ ನಡೆಯುತ್ತೆ. ನೋಡ್ರಿ, ಈ ಜಾತಿ ಧರ್ಮದ ಮೇಲೆ ಮತ ತಗೊಂಡ್ಮೇಲೆ ಕಳ್ಳರು ಯಾರು ಅಂತೇಳಿ ಹುಡುಕ್ತಾರೆ. ಈಗ ಹೋಗಿ ದೇವ್ರಿಗೆ ಹುಂಡಿಗೆ ಭಾಳ ದೊಡ್ಡ ಸಾಚ ಅನ್ನೋರು ಆ ಹುಂಡಿಗೆ ಕೈ ಹಾಕ್ತಾರೆ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ನೋಡಿ. ನಾನು ಅದಕ್ಕೆ ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅಸಹ್ಯ ಇದೆಲ್ಲದು ಕೂಡ. ಇದು ನಾನೇನೇ ಮಾತಾಡಿದರೆ ನೀವು ಒಂದು ಕಡೆ ಹಿಂದೂ ವಿರೋಧಿ ಆಗ್ಬಿಡ್ತೀವಿ. ನಾವು ನಮ್ಮ ತಂದೆ ತಾಯಿಯವ್ರಿಗೆ ಜನ್ಮ ನಮ್ಮ ತಂದೆ ತಾಯಿಯವ್ರು ಕೊಟ್ಟಾಗ ನಾನು ಹಿಂದೂವಾಗಿ ಹುಟ್ಟಿದೆ. ಆದರೆ ಹಿಂದೂವಾಗಿ ಹುಟ್ಟಬೇಕಾದ್ರೆ ಬೇರೆಯವ್ರನ್ನ ಪ್ರೀತಿ ಮಾಡುವಂಥ ನಮ್ಮ ಅಪ್ಪ ಅಮ್ಮ ಸಂವಿಧಾನದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅದನ್ನ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲ, ರಾಮ ಮಂದಿರದ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದಾಗ ಹಂಗಾರೆ ರಾಮ ಏನು ಬಂದು ಇವ್ನು ಕೊಳ್ಳೆ ಹೊಡೀರಿ ನನ್ನ ಹೆಸರಲ್ಲಿ ಅಂತ ಹೇಳಿದಾರಂತ BJP ಅವರಿಗೆ ನಾಚಿಕೆ ಆಗಲ್ಲ ಇವರಿಗೆ? ರಾಮನ ಹೆಸರಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರಲ್ಲ, ಏನು ಅನ್ಸುತ್ತೆ ನಿಮಗೆ? ದೀಸ್ ಆರ್ ಆಲ್ ಒಂಥರ ದುರಂತ. ಏನು ಮಾಡೋಕ್ಕಾಗುತ್ತೆ? ನಮ್ಮ ದೇಶದೊಳಗೆ ಒತ್ತಡ, ಒಂದು ಫೋರ್ಸ್ ಮೇಲೆ ಈ ಥರ ಎಲ್ಲ ಕೆಟ್ಟ ರೀತಿಯಲ್ಲಿ ಇದು ಮಾಡ್ತಕ್ಕಂಥದ್ದು ಐ ಥಿಂಕ್ ನಿಲ್ಲಿಸ್ಬೇಕಾಗತ್ತೆ. ಅದು ಕಾನೂನು ಬದ್ಧವಾಗಿ ಅವ್ರು ಉತ್ತರ ಕೊಡ್ತಾರೆ, ಏನು ತೊಂದರೆ ಏನಿಲ್ಲ. ಅದು ಮಾಡ್ತಾರೆ. ನಾನು ಮಿನಿಸ್ಟರ್ ಅಲ್ಲ, ಬಟ್ ಆದರೂ ಕೂಡ ನಮ್ಮ ಕನಸು ಇರೋದ್ರಿಂದ ಮಾಡಿದ್ದೀನಿ. ಅದೆಲ್ಲ ಸೆಟ್ ಆಗ್ತಾ ಇದೆ, DPRs ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಎಕ್ಸ್ಪ್ಯಾನ್ಷನ್ ಆದಮೇಲೆ ಯಾರು ಆ ಸ್ಥಾನಕ್ಕೆ ಬರ್ತಾರೆ ನೋಡಿಕೊಂಡು ಅದನ್ನು ಮುಂದುವರಿಸ್ತಾರೆ. ಈ ವರ್ಷ ಎಲ್ಲ ಅದೇ ಕೆಲಸ. KPS ಅದಕ್ಕೆ ಹಣ ಬಿಡುಗಡೆ ಮಾಡಿ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಮಾಡ್ತಕ್ಕಂಥದ್ದು ಮಾಡ್ತಾರೆ, ಏನು ತೊಂದರೆ. ನಾನು ಅದೇ ಹೇಳ್ತಾ ಇರೋದು, ಈ ಡಬಲ್ ಇಂಜಿನ್ ಸರ್ಕಾರ ಡಬಲ್ ಕೊಳ್ಳೆ ಹೊಡೆಯೋದು ಕುತ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಲ್ಲೂ ಕೂಡ ಯಾರು ಗೊತ್ತಾ ಇರೋದು? BJP ಮುಖಂಡರೇ ಅಲ್ಲೂ ಕೊಳ್ಳೆ ಹೊಡೆದಿರೋದು. ನಾವು ಮೂರು ಎಕ್ಸಾಮ್ ಮಾಡಿದ್ವಿ, ಜವಾಬ್ದಾರಿತ್ವವಾಗಿ ಮಕ್ಕಳ ಭವಿಷ್ಯ. ಅದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದನ್ನು ತಗೊಳ್ತೀವಿ, ನೆಕ್ಸ್ಟ್ ತಗೊಳ್ತೀವಿ, ಇನ್ನೊಂದು 15-20 ದಿವಸ ಆಗಲಿ ಅಂತ. ಈ ಫೆಡರಲ್ ಸಿಸ್ಟಮಲ್ಲಿ ಇಂಡಿಪೆಂಡೆಂಟ್ ರಾಜ್ಯಗಳಿಗೆ ಹೆಂಗೆ ಅವರಿಗೆ ಹಕ್ಕನ್ನು ಇರ್ತದೆ, ಈ ಎಜುಕೇಷನ್ನ ಯಾವುದೇ ಕಾರಣಕ್ಕೂ ಅವ್ರ ಕಂಟ್ರೋಲ್ ಇರಬಾರ್ದು. ಎಕ್ಸಾಮ್ ಅವ್ರ ಕಂಟ್ರೋಲ್ ಇರಬಾರ್ದು. ಈ ಕಣ್ಣದ್ದು ತೆಗಿಬೇಕು. ರಾಜ್ಯ ಮಟ್ಟದಲ್ಲಿ